ನಮ್ಮ ಅಜ್ಜಿ ಹೇಳಿದ ಉದಾಹರಣೆ ಮತ್ತೊಂದು ಹೇಳ್ಬೇಕು ನಾನು, ಎಲ್ಲರ ಜೀವನಕ್ಕೂ ಮಾರ್ಗದರ್ಶಿ ಆಗುವಂತದ್ದು. ಅಜ್ಜ ಹೇಳೋನು, ಬದುಕಿದ್ರೆ ಜೇನ್ ಹುಳ ಬದುಕಿದಂಗೆ ಬದುಕೋ. ಕಾಡಲ್ಲಿ ಜೇನ್ ಹುಳ 10 ಮೈಲ್ ಹಾರ್ಕೊಂಡು ಹೋಗುತ್ತೆ. ಏನ್ ಹುಡ್ಕೊಂಡು ಹೋಗುತ್ತೆ? ಹೂವೇ ಹುಡ್ಕೊಂಡು ಹೋಗೋದು. ನೋಡಿ ಎಷ್ಟು ಚಂದದ ಹುಳ ಅದು. ಹೂ ಹುಡ್ಕೊಂಡು ಹೋಗುತ್ತೆ. ಹೂವಿನ ಬಣ್ಣ ತಗೊಳ್ಳೋದಿಲ್ಲ, ಅದ್ರ ರೂಪ ತಗೊಳ್ಳೋದಿಲ್ಲ, ಅದ್ರ ಮಾಧುರ್ಯ, ಆ ಕೋಮಲತೆಯನ್ನು ತಗೊಳ್ಳೋದಿಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡು ತನಗೆ ಮತ್ತೊಬ್ಬರಿಗೆ ಜೇನುತುಪ್ಪ ಮಾಡಿ ಇಡ್ತದೆ. ನಿಮ್ಗೆ ಗೊತ್ತಿರಬೇಕು, ವೈಜ್ಞಾನಿಕವಾಗಿ 1 ಚಮಚ ಜೇನುತುಪ್ಪ ಆಗ್ಬೇಕಾದ್ರೆ ಜೇನ್ ಹುಳ 2000 ಹೂ ಹೋಗಿರುತ್ತಂತೆ. 2000 ಹೂವಿಗೆ ಹೋಗಿ 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 1 ಚಮಚ ಜೇನುತುಪ್ಪ ಮಾಡಿಡುತ್ತೆ. ತನಗೋಸ್ಕರ ಮತ್ತೊಬ್ಬರಿಗೋಸ್ಕರ ಮಾಡಿಡುತ್ತೆ. ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತ್ ನಾರ್ತಾ ಇದೆ, ಹತ್ರ ಹೋಗಲ್ಲ ಅದು. ಅದ್ರ ನೊಣ ಏನ್ ಮಾಡುತ್ತೆ? ಹೂವಿನ ಹತ್ರ ಹೋಗೋದೇ ಇಲ್ಲ, ಅಲ್ಲೇ ಹೋಗುತ್ತೆ ಅದು. ಅವ್ನು ಹೇಳ್ದ, ನಿನ್ ಜೀವನದ ನೀ ಏನಾಗ್ಬೇಕು ತೀರ್ಮಾನ ಮಾಡ್ಕೋ, ನೊಣ ಆಗ್ಬೇಕೋ ಜೇನ್ ಹುಳ ಆಗ್ಬೇಕು. ಬದುಕಿದ್ರೆ ಜೇನ್ ಹುಳದ ಹಾಗೆ ಬದುಕು, ಒಳ್ಳೇದನ್ನ ಕಾಣಿಸು. ನನ್ನ ಜೀವನ ಇದು ಚೆನ್ನಾಗಿ ಆಗ್ಬೇಕಾದ್ರೆ ಒಳ್ಳೇದನ್ನ ತಗೊಂಡ್ ಬಾ.